ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಠಕ್ಕೆ ಕರೆಸಿ ಪ್ರಸಾದ ಕೊಡ್ತೀನಿ ಅಂತ ಹೇಳ್ತಿದ್ರಂತೆ. ಬಳಿಕ ಆಕೆಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರಂತೆ. ಆಕೆ ಈಗಾಗಲೇ ಗೃಹ ಸಚಿವರಿಗೂ ಕೂಡ ಪತ್ರ ಬರೆದು ಕಂಪ್ಲೇಂಟ್ ಮಾಡಿದ್ದಾಳೆ. ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈ ಮೂಲಕ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. ಸ್ವಾಮೀಜಿ ಪದೇ ಪದೇ ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನನ್ನ ನಗ್ನ ವಿಡಿಯೋವನ್ನ ಇಟ್ಕೊಂಡು ನೀನು ವಿಡಿಯೋ ಕಾಲ್ ಮಾಡಲಿಲ್ಲ ಅಂತ ಅಂದ್ರೆ ಇದನ್ನ ಬಿಡುಗಡೆ ಮಾಡ್ತೀನಿ ಅನ್ನೋ ರೀತಿಯಾಗಿ, ಮಾನ ಹರಾಜು ಹಾಕ್ತೀನಿ ಅನ್ನೋ ರೀತಿಯಾಗಿ ಸದ್ಯ ಸಂತ್ರಸ್ತೆ ಮಹಿಳೆ ಮಾಡ್ತಾ ಇರುವಂತ ಗಂಭೀರ ಆರೋಪಗಳಿವು. ಪ್ರತಿಷ್ಠಿತ ಲಿಂಗಾಯತ ಸ್ವಾಮೀಜಿಯ ವಿರುದ್ಧ ಕೇಳ್ಬಂದಿರುವಂತ ಗಂಭೀರ ಆರೋಪ. ನಗ್ನ ವಿಡಿಯೋ ಬಳಸಿ ನನಗೆ ಸ್ವಾಮೀಜಿ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಜೊತೆಗೆ ವಿಡಿಯೋ ಕಾಲ್ ಮಾಡು, ನಗ್ನ ವಿಡಿಯೋ ಕಾಲ್ ಮಾಡು ಅಂತ ಕೂಡ ಹೇಳ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ದೂರು ಕೊಡ್ತಾ ಇದ್ದಂತೆ ಸ್ವಾಮೀಜಿಯಿಂದನೂ ಕೂಡ ಪ್ರತಿ ದೂರು ಕೌಂಟರ್ ಕಂಪ್ಲೇಂಟ್ ದಾಖಲಾಗಿದೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಸ್ವಾಮೀಜಿ ಏಪ್ರಿಲ್ 4ರಂದು ದೂರು ದಾಖಲು ಮಾಡಿದ್ದಾರೆ. ಸ್ವಾಮೀಜಿ ಬೆಂಗಳೂರು ಮೂಲದ ಸಂತ್ರಸ್ತೆ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ದೂರು ಕೊಡ್ತಾ ಇದ್ದಂತೆ ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತ ಸ್ವಾಮೀಜಿ ಏಪ್ರಿಲ್ 4ರಂದೇ ದೂರನ್ನ ದಾಖಲು ಮಾಡಿದ್ದಾರೆ. ಬೆಂಗಳೂರು ಮೂಲದ ಸಂತ್ರಸ್ತೆ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ಹಣಕ್ಕಾಗಿ ಪೀಡಿಸ್ತಾ ಇದ್ಲು ಅಂತೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ನನ್ನ ತೇಜೋವಧೆ ಮಾಡುವಂತ ಪ್ರಯತ್ನ ಇದು. ನನ್ನ ವಾಹನ ಅಡ್ಡಗಟ್ಟಿ ಹಣಕ್ಕಾಗಿ ಬೆದರಿಸಿ ಬೇಡಿಕೆ ಇಟ್ಟಿದ್ರು. ಹಣ ನೀಡದ ಕಾರಣ ನನ್ನ ಕಾರಿನ ಗ್ಲಾಸ್ಗೆ ಗುದ್ದಿ ಹಲ್ಲೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸ್ವಾಮೀಜಿ ಕೊಟ್ಟಿರುವಂತಹ ಕೌಂಟರ್ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳು. ಹಣ ನೀಡದಿದ್ದಕ್ಕೆ ನನ್ನ ವಿರುದ್ಧ ಆರೋಪ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಸುಳ್ಳು ಆರೋಪ ಮಾಡಿ ಬೆದರಿಕೆ ಹಾಕಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆನೂ ಒಂದ್ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅದೇ ರೀತಿಯಾಗಿ ಸ್ವಾಮೀಜಿನೂ ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಮಠಕ್ಕೆ ಕರೆಸಿ ಪ್ರಸಾದ ಕೊಡ್ತೀನಿ ಅಂತ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅನ್ನೋದು ಸಂತ್ರಸ್ತೆಯ ಆರೋಪ. ಆದ್ರೆ ನನ್ನ ಹತ್ರ ದುಡ್ಡಿಗಾಗಿ ಬೇಡಿಕೆ ಇಟ್ಟಿದ್ರು, ನಾನು ಕೊಟ್ಟಿಲ್ಲ, ಅದಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಪೀಡಿಸ್ತಿದ್ದಾರೆ. ನನ್ನ ವಾಹನ ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡೋ ಪ್ರಯತ್ನ ಆಗಿದೆ, ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಇದೆಲ್ಲವೂ ಕೂಡ ಸ್ವಾಮೀಜಿಯ ಪ್ರತಿ ದೂರಿನಲ್ಲಿ ಇರುವಂತ ಆರೋಪಗಳು. ಹಾಗಾದ್ರೆ ನಿಜಕ್ಕೂ ನಡೆದಿದ್ದೇನು? ಇಲ್ಲಿ ನಿಜ ಹೇಳ್ತಿರೋದಾದ್ರೂ ಯಾರು? ಸಂತ್ರಸ್ತೆ ಮಾಡ್ತಿರುವಂತ ಆರೋಪಗಳೆಲ್ಲವೂ ನಿಜಾನ ಅಥವಾ ಸ್ವಾಮೀಜಿ ಹೇಳ್ತಾ ಇರೋದು ನಿಜಾನ? ಪೊಲೀಸರ ತನಿಖೆಯಿಂದಾನೇ ಬಹಿರಂಗ ಆಗ್ಬೇಕಿದೆ. ಸ್ವಾಮೀಜಿಯಿಂದ ನನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ, ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನೋದು ಸಂತ್ರಸ್ತೆಯ ಆರೋಪ. ಹಾಗಾದ್ರೆ ಸ್ವಾಮೀಜಿ ಆ ರೀತಿ ಮಾಡಿದ್ರಾ, ಮಾಡಿಲ್ವಾ? ಈಕೆ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ, ಸ್ವಾಮೀಜಿ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸತ್ಯ, ಅದೆಲ್ಲವನ್ನು ಕೂಡ ಪೊಲೀಸರೇ ತನಿಖೆ ಮಾಡಬೇಕಿದೆ. ರಾಜಕೀಯ ಪ್ರಭಾವ ಇದೆ ಅನ್ನೋದು ಕೂಡ ಸ್ವಾಮೀಜಿಗಳ ಆರೋಪ. ಹಾಗಾದ್ರೆ ಯಾವ ರಾಜಕಾರಣಿಗಳು ಸಂತ್ರಸ್ತೆಯ ಜೊತೆಗಿದ್ದಾರೆ? ಇವರ ವಿರುದ್ಧ ನಿಜಕ್ಕೂ ಕೂಡ ಷಡ್ಯಂತ್ರ ನಡೆದಿದ್ಯಾ? ಇಬ್ಬರ ದೂರನ್ನು ಕೂಡ ಆಧಾರವಾಗಿಟ್ಕೊಂಡು ಇವರು ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ರ, ಎಲ್ಲಿ ಭೇಟಿ ಆಗ್ತಾ ಇದ್ರು, ಈ ಮಹಿಳೆಗೂ ಸ್ವಾಮೀಜಿಗೂ ಯಾವತ್ತಿನಿಂದ ಪರಿಚಯ ಅಷ್ಟೇನಾ, ಬೇರೆ ಏನಾದ್ರೂ ನಡೆದಿತ್ತಾ? ಕಿರುಕುಳ ಕೊಡ್ತಾ ಇದ್ರ ಸ್ವಾಮೀಜಿ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆ ಮಾಡಿ ಸಂತ್ರಸ್ತೆಯ ತಪ್ಪಿದ್ರೆ ಸಂತ್ರಸ್ತೆಗೆ ಕ್ರಮ ಆಗುತ್ತೆ, ಸ್ವಾಮೀಜಿಯ ತಪ್ಪಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ.